ಹಾಸನದಲ್ಲಿ ಮೈತ್ರಿ ಮುನಿಸು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರೀತಮ್ ಗೌಡ ಅವರ ಮನವೊಲಿಕೆ ಸಾಧ್ಯವಾಗ್ತಾ ಇಲ್ಲ. ಈಗ ರಾಧಾಕೃಷ್ಣ ಅಗರ್ವಾಲ್ ಅವರು ಜೆಡಿಎಸ್ ನಾಯಕರನ್ನೇ ಪ್ರಶ್ನೆ ಮಾಡಿದ್ದಾರೆ ಮೈತ್ರಿ ವಿಚಾರದಲ್ಲಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಬಿಜೆಪಿಯ ಪ್ರೀತಮ್ ಗೌಡ ಒಪ್ತಾ ಇಲ್ಲ. ಮತ್ತೊಂದು ಕಡೆ ಪ್ರೀತಮ್ ಗೌಡ ಅವರ ಮನವೊಲಿಕೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾದ ವಿಚಾರಕ್ಕೆ ಅವರು ಬಂದಿದ್ದಾರೆ. ಪ್ರೀತಮ್ ಗೌಡ ಜೊತೆ ಜೆಡಿಎಸ್ ನಾಯಕರ ವರ್ತನೆಯ ಬಗ್ಗೆ ಅಗರ್ವಾಲ್ ಆಕ್ಷೇಪ. ಇಷ್ಟು ದಿನ ಇದನ್ನು ಯಾರೂ ಅಬ್ಸರ್ವ್ ಮಾಡಿರಲಿಲ್ಲ. ಪ್ರೀತಮ್ ಗೌಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದದ್ದೇನು ಅಂತಂದರೆ, ರೇವಣ್ಣ, ಪ್ರಜ್ವಲ್ ರೇವಣ್ಣ ಇವರೆಲ್ಲರೂ ಕೂಡ ನನ್ನನ್ನು ಸಹಕಾರ ಕೇಳಲಿ ಅಂತ. ಅದನ್ನೇ ಕೇಳಿದ್ದಾರೆ. ನೀವು ಇವತ್ತಿನ ತನಕ ಪ್ರೀತಮ್ ಗೌಡ ಯಾಕೆ ಫೋನ್ ಮಾಡಿಲ್ಲ ಹೇಳಿ? ಮೈತ್ರಿ ಆದಮೇಲೆ ನೀವು ತಾನೇ ಕ್ಯಾಂಡಿಡೇಟು, ನೀವು ತಾನೇ ಕೇಳಬೇಕಾಗಿರೋದು, ಯಾಕೆ ಕೇಳಿಲ್ಲ? ಪರ್ಯಾಯ ನಾಯಕರನ್ನ ಅಂದರೆ ಪ್ರೀತಮ್ ಗೌಡನ ಬಿಟ್ಟು ಬೇರೆ ನಾಯಕರನ್ನ ನೀವೇನು ಮಾಡಿದ್ದೀರಾ? ಭೇಟಿ ಮಾಡಿದ್ದೀರಾ? ಇದು ತಪ್ಪಲ್ವಾ ಅಂತ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ನಾಯಕರು ತಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಅವ್ರಿಗೂ ಕೂಡ ಕಿವಿ ಮಾತು ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ನಾಯಕರ ಜಂಟಿ ಸಭೆಯಲ್ಲಿ ಅಗರ್ವಾಲ್ ಅವರು ಮಾತನಾಡಿದ್ದಾರೆ. ಪ್ರೀತಮ್ ಗೌಡ ವಿಚಾರದಲ್ಲಿ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಪ್ರೀತಮ್ ಗೌಡ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗೋದು ಇಷ್ಟ ಇರಲಿಲ್ಲ, ಹಾಗಾಗಿ ಸಪೋರ್ಟ್ ಮಾಡ್ತಿಲ್ಲ ಅಂತ. ಓಕೆ, ಈಗಾಗಲೇ ಮೈತ್ರಿ ಆಗೋಗಿದೆ, ಮೈತ್ರಿಯಲ್ಲಿ ಟಿಕೆಟ್ ಘೋಷಣೆ ಆಗೋಗಿದೆ. ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಅವರು ಪ್ರೀತಮ್ ಗೌಡರು ಮನೆಗೆ ಹೋಗಿದ್ರು ತಪ್ಪೇನು? ಕುಮಾರಸ್ವಾಮಿ ಅಂತವರು ಸುಮಲತಾ ಅಂಬರೀಷ್ ಮನೆಗೆ ಹೋಗ್ತಾರೆ, ಕುಮಾರಸ್ವಾಮಿ ಅಂತವರು ವಿಶ್ವನಾಥ್ ಮನೆಗೆ ಹೋಗ್ತಾರೆ. ಪ್ರೀತಮ್ ಗೌಡ ಮನೆಗೆ ರೇವಣ್ಣ ಯಾಕೆ ಹೋಗಬಾರ್ದು? ಏನದರಲ್ಲಿ ಮುನಿಸು? ಹೋಗ್ಬಿಟ್ಟು ಒಂದು ಮಾತು, ಈ ಥರ ಹಿಂಗಾಗಿದೆಯಪ್ಪ, ಎಲ್ಲ ನಿನಗೆ ಗೊತ್ತಿದೆ, ಎಲ್ಲ ದೊಡ್ಡವರು ತೊಗೊಂಡಿರೋ ತೀರ್ಮಾನ, ಒಂದು ಸರ್ತಿ ನಮಗೆ ಸಪೋರ್ಟ್ ಮಾಡು, ಸಹಕಾರ ಕೊಡು ಅಂತ ಕೇಳಬೇಕಾಗಿತ್ತು ಅಂತ ಅಗರ್ವಾಲ್ ಅವರು ಪ್ರಶ್ನೆ ಮಾಡಿದ್ದಾರೆ.